ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಇವಾಗ ಟೀ ಟೈಮ್ಗೆ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇನಂತಂದರೆ ಬಾಳೆಕಾಯಿ ಯೂಸ್ ಮಾಡಿ ನಾನು ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದನ್ನು ಪೀಲ್ ತೆಗೆದ್ಬಿಟ್ಟು ನಾವು ತುರ್ಜೋ ಇದರಲ್ಲಿ ಗ್ರೇಟರಲ್ಲಿ ದಪ್ಪವಾಗಿ ಒಂದು ಇಷ್ಟಿಷ್ಟು ತುರ್ಜ್ಕೋಬೇಕು. ತುರ್ಜ್ಬಿಟ್ಟು ಇದು ಎಣ್ಣೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಮಾಡೋ ಅಂಥ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ನಾವು ಯಾವ ಥರ ಇದು ಮಾಡ್ತೀವಿ, ಖಾರ ಅವಲಕ್ಕಿ ಮಾಡ್ತೀವಲ್ಲ ಆ ಥರನೇ ಇದನ್ನು ಮಾಡೋದು. ಸೊ ಅದು ಹೆಂಗೆ ಬಂದಿದೆ ಅಂತ ನೋಡೋಣ. ನೋಡಿ, ಇದು ಲಾಂಗ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಈಗ ಬೇಗ ಅರ್ಜೆಂಟ್ಗೆ ಮಾಡಿರೋದು. ಇದಕ್ಕೆ ಕಡಲೆ ಬೀಜ, ಗೋಡಂಬಿ, ಕಡಲೆ ಮತ್ತು ಕೊಬ್ಬರಿ, ಒಣಕೊಬ್ಬರಿ ಎಲ್ಲ ಹಾಕ್ಕೋಬೋದು. ಕರಿಬೇವು ಎಲ್ಲ ಪ್ರತಿಯೊಂದು ಹಾಕಿ ಒಗ್ಗರಣೆ ಹಾಕಿ ಈ ಥರ ಮಾಡಿದ್ದೀನಿ. ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬಾ ಹಿಡಿಸ್ತು. ಇದಕ್ಕೆ ಖಾರ, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ ಪೌಡ್ರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಕರೆದ ಮೇಲೆ. ಸೊ ಇದು ಈಗ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ನಾನು ಕಾಫಿ ಇಕ್ಕಿದ್ದೀನಿ. ಈಗ ಕಾಫಿ ಕುಡಿದುಕೊ ಮುಂಚೆ ಇದನ್ನು ಸ್ವಲ್ಪ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.